ಇನ್ನು ಇರಾನ್ ಪರಮಾಣು ವಿದ್ಯುತ್ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಇನ್ನು ಬುಶೇರ್ ಪರಮಾಣು ವಿದ್ಯುತ್ ಕೇಂದ್ರಕ್ಕೆ ಕ್ಷಿಪಣಿ ಅಟ್ಯಾಕ್ ಮಾಡಲಾಗಿದೆ. ರಷ್ಯಾ ಮತ್ತು ಇರಾನ್ನಿಂದ ಗಂಭೀರವಾಗಿ ಆರೋಪ ಕೇಳಿ ಬರ್ತಾ ಇದೆ. ಪರಮಾಣು ಕೇಂದ್ರದ ಬಳಿಯೇ ಕ್ಷಿಪಣಿ ದಾಳಿ ಮಾಡಲಾಗಿದೆ. ವಿಕಿರಣ ಸೋರಿಕೆ, ಸಿಬ್ಬಂದಿಗೆ ಗಾಯ ಆಗಿಲ್ಲ ಅನ್ನೋ ಮಾಹಿತಿ ಇದೆ. ಇರಾನ್ ಪರಮಾಣು ವಿದ್ಯುತ್ ಕೇಂದ್ರದ ಮೇಲೆ ದಾಳಿ ಮಾಡಿದೆ. ಈಗ ಬುಶೇರ್ ಪರಮಾಣು ವಿದ್ಯುತ್ ಕೇಂದ್ರಕ್ಕೆ ಕ್ಷಿಪಣಿ ಅಟ್ಯಾಕ್ ಮಾಡಿರುವಂಥದ್ದು ಇರಾನ್. ರಷ್ಯಾ ಮತ್ತು ಇರಾನ್ನಿಂದ ಗಂಭೀರವಾಗಿ ಆರೋಪ ಕೇಳಿ ಬರ್ತಾ ಇದೆ. ಪರಮಾಣು ಕೇಂದ್ರದ ಹತ್ರ ಕ್ಷಿಪಣಿ ದಾಳಿ ಆಗಿದೆ. ಈಗ ವಿಶೇಷವಾಗಿ ವಿಕಿರಣ ಸೋರಿಕೆ, ಅಲ್ಲಿರುವಂತಹ ಸಿಬ್ಬಂದಿಗೆ ಗಾಯಗಳಾಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅದರಲ್ಲೂ ಕೂಡ ಕೆಲವೊಂದು ಕೇಬಲ್ಗಳನ್ನು ಕಟ್ ಮಾಡ್ತೀವಿ, ಅಂದರೆ ಕರೆಂಟ್ ಕೇಬಲ್ಗಳಿರುತ್ತಲ್ಲ, ಆ ಒಂದು ಕನೆಕ್ಷನ್ ಕೂಡ ಕಟ್ ಮಾಡ್ತೀವಿ ಅಂತ ಹೇಳಿ ಈಗ ಇರಾನ್ ಮುಂದಾಗಿದೆ. ಅದಕ್ಕೆ ಧಮಕಿ ಕೂಡ ಹಾಕಿದೆ. ಹೀಗೇನಾದರೂ ಮುಂದಾದರೆ ಒಂದು ಕಡೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದಾರೆ, ಮತ್ತೊಂದು ಕಡೆ ಈಗ ಕೆಲವೊಂದು ಕೇಬಲ್ಲು ಅಥವಾ ಈ ಒಂದು ವಿದ್ಯುತ್ ಕನೆಕ್ಷನ್ ಇರುತ್ತಲ್ಲ, ಅದು ಕೂಡ ಬಹಳಷ್ಟು ದೂರದಿಂದ ದೂರಕ್ಕೆ ಕನೆಕ್ಷನ್ ಇರುವಂಥದ್ದು, ಅದು ಕೂಡ ಕಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಧಮಕಿ ಹಾಕಿ, ಅದಾದ ನಂತರ ಈಗ ವಿದ್ಯುತ್ ಪರಮಾಣು ಕೇಂದ್ರದ ಮೇಲೆಯೇ ಇರಾನ್ ಇದೀಗ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಏನೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲವೂ ಕೂಡ ಇದೀಗ ಇರಾನ್ ಕೂಡ ಮಾಡ್ತಾನೆ ಇದೆ.